ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಕಾಳುಗೋಜು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ. ಸೊ ಆ ಹಬ್ಬಕ್ಕೆ ನೀವು ಈ ರೆಸಿಪಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಅಷ್ಟಕ್ಕಲ್ಲದೆ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಇದಕ್ಕೆ ತುಂಬ ತರಕಾರಿ ಯೂಸ್ ಮಾಡಿದೆ. ಮುಳುಗಾಯಿ, ಆಲೂಗೆಡ್ಡೆ, ಬಟಾಣಿ ಕಾಳು, ಕಡಲೆಕಾಳು ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಅಂತಲೇ ಅನ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಬನ್ನಿ, ಈ ರೆಸಿಪಿ ಹೋಳಿಗೆ ಜೊತೆ ಇದ್ದರೆ ಆಹಾ, ಆ ಕಡೆ ಸಿಹಿ ಮತ್ತು ಈ ಕಡೆ ಖಾರ ತುಂಬಾ ಟೇಸ್ಟಾಗಿರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನಾನು ಫಸ್ಟ್ ಏನು ಮಾಡಿದ್ದೀನಿ ಅಂದರೆ ಕಡಲೆಕಾಳು, ಬಟಾಣಿ ಕಾಳು ಮತ್ತು ಆಲೂಗೆಡ್ಡೆ ಮತ್ತು ಮುಳುಗಾಯಿ ಇಷ್ಟನ್ನು ಹೆಚ್ಚಿಟ್ಕೊಂಡಿದ್ದೀನಿ. ನೆನ್ಪಿಟ್ಕೊಳ್ಳಿ, ಕಡಲೆಕಾಳು ಮತ್ತು ಬಟಾಣಿ ಕಾಳು ನೀವು ಬೆಳಗ್ಗೆ ಮಾಡ್ತೀರಾ ಅಂದರೆ ರಾತ್ರಿ ನೆನೆ ಹಾಕೋಬೇಕಿದ್ದು. ಇದು ಬೆಳಗ್ಗೆ ಎದ್ದು ಫ್ರೆಶ್ಶಾಗಿ ಕುಯ್ಕೊಂಡಿದ್ದೀನಿ. ಏನಿಲ್ಲ, ರಾತ್ರಿ ಸಂಜೆ ಮಾಡ್ತೀರಾ ಅಂದರೆ ಬೆಳಗ್ಗೆ ನೆನೆಯುತ್ತೆ. ಓಕೆನಾ? ನೆನೆಸಿ ಮಾಡಬೇಕು. ನೋಡಿ, ಇಲ್ಲಿ ಫಸ್ಟ್ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ಇಲ್ಲಿ ಮುಳುಗಾಯಿ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಸೊ ಹಾಗಾಗಿ ಮುಳುಗಾಯಿ ಅಂದರೆ ಇದಕ್ಕೊಂಥರ ಚೆನ್ನಾಗಿರುತ್ತೆ. ಓಕೆನಾ? ನಾನು ಕೆಲವೊಬ್ಬರು ಸ್ಕಿಪ್ ಮಾಡ್ತಾರೆ, ಬಟ್ ಇದು ಹಾಕಿದ್ರೆ ಟೇಸ್ಟಾಗಿರುತ್ತೆ. ಆಲೂಗೆಡ್ಡೆ, ಮುಳುಗಾಯಿ, ಬಟಾಣಿ ಕಾಳು, ಕಡಲೆಕಾಳು ತೊಗೊಂಡಿದ್ದೀನಿ ಗಾಯ್ಸು. ನೆಕ್ಸ್ಟ್ ಇಲ್ಲಿ ಟೊಮೊಟೊ ತೊಗೊಂಡಿದ್ದೀನಿ ಒಂದು 3, ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಒಣಮೆಣ್ಸಿನ್ಕಾಯಿ ಅಥವಾ ಖಾರದ ಪುಡಿ ಹಾಕಿದ್ರೆ ಅಷ್ಟು ಟೇಸ್ಟಾಗಿರಲ್ಲ. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಆಗಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ಮತ್ತು ಇಲ್ಲಿ ಒಂದು ಪೂರ್ತಿ ಕಾಯಿ ತುರಿದಿಟ್ಕೊಂಡಿದ್ದೀನಿ ನಾನು. ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಅರಿಶಿನ ಪುಡಿ, ಒಗ್ಗರಣೆಗೆ ಸಾಸಿವೆ ಮತ್ತು ಧನಿಯಾ ಪೌಡರ್. ಓಕೆನಾ? ಇದಾದಮೇಲೆ ಸೊ ಇದನ್ನು ಸ್ಕಿಪ್ ಮಾಡೋಕ್ಕಾಗತ್ತಾ? ಇದಿರಲೇಬೇಕಲ್ವ? ನಿಮಗೆ ಗೊತ್ತು, ಕೊತ್ತಂಬರಿ ಸೊಪ್ಪು. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ತರಕಾರಿ ನೋಡಿ, ಒಂದು ಕುಕ್ಕರ್ ಫುಲ್ ಆಗಿದ್ದೆ, ದೊಡ್ಡ ಕುಕ್ಕರ್ ಫುಲ್ಲು. ಕಡಲೆಕಾಳು, ಬಟಾಣಿ ಕಾಳು ಅಂದರೆ ನಮ್ಮ ಮನೇಲಿ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ಒಂದೊಂದು ಕಾಲು kg ಹಾಕಿದ್ದೀನಿ. ನಿಮ್ಮ ಇಷ್ಟ, ನೀವು ಇದ್ರ ಜೊತೆಗೆ ನಿಮ್ಗೆ ಇಷ್ಟೇ ತರಕಾರಿ ಅಂದರೆ ಬೇರೆದು ಕೂಡ ಯೂಸ್ ಮಾಡ್ಬೋದು ಗಾಯ್ಸ್. ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ನೀವು ಯಾವುದ್ರಲ್ಲಿ ಮಾಡ್ತೀರಾ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನು ನೆಕ್ಸ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ನಾವಿಲ್ಲಿ ತರಕಾರಿ ಹಾಕೋಣ. ಫ್ರೆಂಡ್ಸ್ ನೋಡಿ, ನಾನು ಎಲ್ಲ ಥರ ತರಕಾರಿ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ಹಿಡೀಲಿ ಅಂತ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದನ್ನು ಕುದಿಸೋಣ. ಓಕೆನಾ? ಅಂದರೆ ಬೇಯಿಸ್ಕೋಬೇಕು ಸ್ವಲ್ಪ ಹೊತ್ತು. ನಮ್ಮ ಅಮ್ಮ ನೀರು ಹಾಕಲ್ಲ, ಹಾಗೆ ಬೇಯಿಸ್ತಾರೆ. ಇದನ್ನು ಮುಚ್ಚೋಣ. ಬನ್ನಿ ಇವಾಗ ಖಾರ ರುಬ್ಕೊಂಬರೋಣ. ಅಷ್ಟರಲ್ಲಿ ರುಬ್ಬಕ್ಕೆ ನಾನು ಆಗಲೇ ತೋರಿಸಿದ್ನಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಸೇರಿಸಿ ಇವಾಗ ನಾನು ರುಬ್ಕೊಂಡು ಬರ್ತೀನಿ. ಓಕೆ, ಕಾಣಿಸ್ತಿದೆಯಾ? ಇಷ್ಟು ಸೇರಿಸಿ ರುಬ್ಕೊಂಡು ಬರ್ತೀನಿ. ಗಾಯ್ಸ್, ಖಾರ ರುಬ್ಬಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನೀರು ಹಾಕಿದ್ದೀನಿ, ಜಾರೆಲ್ಲ ತೊಳೆದು. ನೆಕ್ಸ್ಟ್ ನಾನು ಇದಕ್ಕೆ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನು ನಾನು ರುಬ್ಬಕ್ಕೆ ಹಾಕಿರಲಿಲ್ಲ ಗಾಯ್ಸ್. ನೆನಪಿರಲಿ, ಸಾಂಬಾರು ಪುಡಿ ಹಾಕ್ಬಿಡಿ, ಧನಿಯಾ ಪುಡಿ ಹಾಕಿ. ಓಕೆನಾ? ರುಬ್ಬಕ್ಕೆ ಹಾಕ್ಬೋದು, ಬಟ್ ನಾನು ಅದೇನು ಆಲ್ರೆಡಿ ರುಬ್ಬಿರುತ್ತಲ್ಲ ಅಂತ ಹಾಗೆ ಹಾಕ್ತೆ. ಮತ್ತು ಇಲ್ಲಿ ನೋಡೋದಾದರೆ ಇದು ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಕುದೀಲಿ ಅಂತ, ಯಾಕೆಂದರೆ ತರಕಾರಿ ಹಾಕಿದ ತಕ್ಷಣ ಮೆತ್ತಗಾಗತ್ತೆ ಅಂತ. ಪರವಾಗಿಲ್ಲ, ಈಗ ಹಾಕ್ಬೋದು, ನಾನು ಹಾಕ್ತೀನಿ. ಯಾಕೆಂದರೆ ಸ್ವಲ್ಪನೇ ಇರೋದಲ್ವ, ಬೇಗ ಬೆಂದುಬಿಡುತ್ತೆ. ಈಗ ನೋಡಿ, ನಾವೇನು ಖಾರ ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಇದಕ್ಕೆ ಹಿಂಗೆ ಹಾಕೋದು. ನೆನಪಿರಲಿ ಗಾಯ್ಸ್, ಇದಕ್ಕೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಲೈಕ್ ಪಲ್ಯ ಥರ ಬರಬೇಕಿದು. ಈಗ ಆಲ್ರೆಡಿ ನಾನು ಒಂದು ಚೊಂಬ ಹಾಕಿರೋದ್ರಿಂದ ನೆಸೆಸಿಟಿ ಇರಲ್ಲ ಅಂತ ನಾನು ಅನ್ಕೋತೀನಿ. ಹಾಕಬೇಡಿ ಅಂತ ಹೇಳ್ತೀನಿ, ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾನು ಪುದೀನ ಸೊಪ್ಪನ್ನು ಮಿಕ್ಸ್ ಮಾಡಿದ್ದೀನಿ. ನೀವು ಪುದೀನ ಸೊಪ್ಪೊಂದು ಹಾಕ್ಕೊಂಡ್ರೆ
ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಅಂತಲೇ ಅನ್ಬೋದು. ಈಗ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ನಿಮಗೆ ಸಿಗ್ತೀನಿ. ಓಕೆ, ಹೇ ಗಾಯ್ಸ್, ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಇದು ಬೆಂದಿದ್ದೆ. ಈಗ ತರಕಾರಿ ನೀವು ಎತ್ಕೊಂಡು ನೋಡ್ಬೋದು ಬೆಂದಿದೆಯಾ ಇಲ್ವಾ ಅಂತ. ಸೊ ಬೆಂದಿದ್ರೆ ಆಫ್ ಮಾಡ್ಕೊಳ್ಳಿ ಗ್ಯಾಸು. ಸ್ವಲ್ಪ ನೀರು ಜಾಸ್ತಿನೇ ಆಗಿದೆ. ಇಟ್ಸ್ ಓಕೆ, ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಸರಿ ಮಾಡ್ಕೋಬೋದು. ಬಟ್ ನೀವು ನೀರೇನಾದರೂ ಕಡಿಮೆ ಹಾಕೊಂಬಿಟ್ರೆ ಸೀದೋಗ್ಬಿಡೋದೆ, ಚೆನ್ನಾಗಿರಲ್ಲ. ಸೊ ಐ ಹೋಪ್ ನಿಮ್ಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಇದಕ್ಕೆ ನಾನಿಲ್ಲಿ ನೋಡ್ತಾ ಇರ್ಬೋದು ಪೂರಿ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಬೇಕಿಟ್ಟು ಉಜ್ಜಿ ಇಟ್ಕೊಂಡಿದ್ದೀನಿ. ಈ ರೆಸಿಪಿಗೆ ನಾನು ಪೂರಿ ಮಾಡ್ತಿದ್ದೀನಿ. ಓಕೆ ಗಾಯ್ಸ್, ಬಾಯ್.